26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಹೊಳೆನರಸೀಪುರದ ಎಚ್.ಡಿ. ರೇವಣ್ಣ ಅವರ ನಿವಾಸದಿಂದ ಹೊರಟಿರುವಂತಹ ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಅಂದರೆ ಇದು ಈ ರಂಗನಾಥ ಸ್ವಾಮಿ ದೇವಸ್ಥಾನದ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಅವರ ಸ್ವಂತ ಜಮೀನು. ಇದು ಮಾವಿನಕೆರೆಯಲ್ಲಿ ಇರುವಂಥದ್ದು. ಈ ಜಮೀನಿನಲ್ಲಿ ಅವರ ಒಂದು ಅಂತಿಮ ವಿಧಿವಿಧಾನಗಳು, ಅಂತಿಮ ಸಂಸ್ಕಾರ ನಡೆಯುತ್ತೆ. ಅದಕ್ಕೂ ಮೊದಲು ಇಲ್ಲಿ ಅಂತಿಮ ದರ್ಶನ ಪಡೆಯಲಿಕ್ಕೂ ಕೂಡ ಅವಕಾಶ ಇದೆ. ಇಲ್ಲಿ ಮತ್ತೊಂದು ಗಮನಿಸಬೇಕಾದ ಅಂಶ ಏನಂತಂದರೆ, ಇಲ್ಲಿ ಬೆಳಗಿನಿಂದ ಸಾವಿರಾರು ಜನರು ಬಂದು ಈ ಅಂತಿಮ ದರ್ಶನ ಪಡೆಯಲಿಕ್ಕೆ ಇಲ್ಲಿ ಕಾಯ್ತಾ ಇರುವಂಥದ್ದು. ಅವರೆಲ್ಲರೂ ಕೂಡ ಹಸಿವಿನಿಂದ ಬಳಲಬಾರದು ಅನ್ನೋ ಉದ್ದೇಶದಿಂದ ಅವರಿಗೊಂದು ಅಚ್ಚುಕಟ್ಟಾಗಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಈಗಾಗಲೇ ಸುಮಾರು 15,000ಕ್ಕೂ ಅಧಿಕ ಮಂದಿ ಬಂದು ಊಟ ಮಾಡಿ ಹೋಗಿದ್ದಾರೆ. ಒಟ್ಟು 40,000 ಜನರಿಗೆ ಆಗುವಷ್ಟು ಊಟವನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಏನಂತಂದರೆ, ಚೆನ್ನಮ್ಮ ಅವರು ಬದುಕಿದಾಗ ಅವರ ಮನೆಗೆ ಯಾರೇ ಬಂದರೂ ಕೂಡ ಅವರನ್ನು ಖಾಲಿ ಹೋಟೆಲ್ ಕಳಿಸ್ತಾ ಇರಲಿಲ್ಲ ಅಂತೆ. ಅವ್ರಿಗೆ ಹೊಟ್ಟೆ ತುಂಬ ಊಟ ಮಾಡಿಸಿ ಅತಿಥಿ ಸತ್ಕಾರ ಮಾಡಿ ಕಳಿಸ್ತಿದ್ದಾರಂತೆ. ಅಂತ ಆ ಊರ ಜನರು ಕೂಡ ಅವರ ಅತಿಥಿ ಸತ್ಕಾರದ ಬಗ್ಗೆ ಬಹಳ ಚೆನ್ನಾಗಿ ಮಾತನಾಡ್ತಾ ಇದ್ರು. ಬಹುಶಃ ಇವಾಗ ಅವರ ಸಾವಿಗೆ, ಅವರ ಅಂತಿಮ ಸಂಸ್ಕಾರಕ್ಕೆ ಬರುವಂತಹ ಯಾರು ಸಾರ್ವಜನಿಕರಿದ್ದಾರೆ, ಅಭಿಮಾನಿಗಳಿದ್ದಾರೆ, ಯಾರು ಕೂಡ ಖಾಲಿ ಹೋಟೆಲ್ ಇರಬಾರ್ದು, ಹಸಿವಿನಿಂದ ಬಳಲಬಾರದು ಅನ್ನೋ ಉದ್ದೇಶದಿಂದ ಹೊಳೆನರಸೀಪುರದ ಎಚ್.ಡಿ. ರೇವಣ್ಣ ಅವರ ನಿವಾಸದಿಂದ ಹೊರಟಿರುವಂತಹ ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಅಂದರೆ ಇದು ಈ ರಂಗನಾಥ ಸ್ವಾಮಿ ದೇವಸ್ಥಾನದ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಅವರ ಸ್ವಂತ ಜಮೀನು. ಇದು ಮಾವಿನಕೆರೆಯಲ್ಲಿ ಇರುವಂಥದ್ದು. ಈ ಜಮೀನಿನಲ್ಲಿ ಅವರ ಒಂದು ಅಂತಿಮ ವಿಧಿವಿಧಾನಗಳು, ಅಂತಿಮ ಸಂಸ್ಕಾರ ನಡೆಯುತ್ತೆ. ಅದಕ್ಕೂ ಮೊದಲು ಇಲ್ಲಿ ಅಂತಿಮ ದರ್ಶನ ಪಡೆಯಲಿಕ್ಕೂ ಕೂಡ ಅವಕಾಶ ಇದೆ. ಇಲ್ಲಿ ಮತ್ತೊಂದು ಗಮನಿಸಬೇಕಾದ ಅಂಶ ಏನಂತಂದರೆ, ಇಲ್ಲಿ ಬೆಳಗಿನಿಂದ ಸಾವಿರಾರು ಜನರು ಬಂದು ಈ ಅಂತಿಮ ದರ್ಶನ ಪಡೆಯಲಿಕ್ಕೆ ಇಲ್ಲಿ ಕಾಯ್ತಾ ಇರುವಂಥದ್ದು. ಅವರೆಲ್ಲರೂ ಕೂಡ ಹಸಿವಿನಿಂದ ಬಳಲಬಾರದು ಅನ್ನೋ ಉದ್ದೇಶದಿಂದ ಅವರಿಗೊಂದು ಅಚ್ಚುಕಟ್ಟಾಗಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಈಗಾಗಲೇ ಸುಮಾರು 15,000ಕ್ಕೂ ಅಧಿಕ ಮಂದಿ ಬಂದು ಊಟ ಮಾಡಿ ಹೋಗಿದ್ದಾರೆ. ಒಟ್ಟು 40,000 ಜನರಿಗೆ ಆಗುವಷ್ಟು ಊಟವನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಏನಂತಂದರೆ, ಚೆನ್ನಮ್ಮ ಅವರು ಬದುಕಿದಾಗ ಅವರ ಮನೆಗೆ ಯಾರೇ ಬಂದರೂ ಕೂಡ ಅವರನ್ನು ಖಾಲಿ ಹೋಟೆಲ್ ಕಳಿಸ್ತಾ ಇರಲಿಲ್ಲ ಅಂತೆ. ಅವ್ರಿಗೆ ಹೊಟ್ಟೆ ತುಂಬ ಊಟ ಮಾಡಿಸಿ ಅತಿಥಿ ಸತ್ಕಾರ ಮಾಡಿ ಕಳಿಸ್ತಿದ್ದಾರಂತೆ. ಅಂತ ಆ ಊರ ಜನರು ಕೂಡ ಅವರ ಅತಿಥಿ ಸತ್ಕಾರದ ಬಗ್ಗೆ ಬಹಳ ಚೆನ್ನಾಗಿ ಮಾತನಾಡ್ತಾ ಇದ್ರು. ಬಹುಶಃ ಇವಾಗ ಅವರ ಸಾವಿಗೆ, ಅವರ ಅಂತಿಮ ಸಂಸ್ಕಾರಕ್ಕೆ ಬರುವಂತಹ ಯಾರು ಸಾರ್ವಜನಿಕರಿದ್ದಾರೆ, ಅಭಿಮಾನಿಗಳಿದ್ದಾರೆ, ಯಾರು ಕೂಡ ಖಾಲಿ ಹೋಟೆಲ್ ಇರಬಾರ್ದು, ಹಸಿವಿನಿಂದ ಬಳಲಬಾರದು ಅನ್ನೋ ಉದ್ದೇಶದಿಂದ ಇವಾಗ ಇಲ್ಲಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಸಂಜೆ 6 ಗಂಟೆವರೆಗೂ ಕೂಡ ಇಲ್ಲಿ ಎಷ್ಟೇ ಜನ ಬಂದರೂ ಊಟವನ್ನು ತಯಾರು ಮಾಡಿರುವಂಥದ್ದು. ಕ್ಯಾಮರಾಮನ್ ಮಹೇಶ್ ಜೊತೆ ಗೋಪಾಲ್ ಸೋಮಯ್ಯ, TV9 ಹಾಸನ್. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.